ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೀ ಕನ್ನಡ ನ್ಯೂಸ್ ವರದಿಯ ಬೆನ್ನಲ್ಲೇ ಕೆಪಿಎಸ್ಸಿ ಅಧ್ಯಕ್ಷರು ಅಲರ್ಟ್ ಆಗಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ಗೆ ಕೆಪಿಎಸ್ಸಿ ಅಧ್ಯಕ್ಷರು ತಮ್ಮ ಆಸ್ತಿ ವಿವರವನ್ನು ಸಲ್ಲಿಕೆ ಮಾಡಿದ್ದಾರೆ. 2019ರಲ್ಲಿ ಕೆಪಿಎಸ್ಸಿ ಸದಸ್ಯರಾಗಿ ನೇಮಕವಾಗಿರ್ತಾರೆ ಶಿವಶಂಕರ್. ಜೀ ಕನ್ನಡ ನ್ಯೂಸ್ ಅಧ್ಯಕ್ಷರ ಆಸ್ತಿ ವಿಚಾರವಾಗಿ ಬೆಳಗ್ಗೆಯಿಂದಲೂ ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಸಾಹುಕಾರ್ ಹಾಗೂ ಪತ್ನಿ ಹೆಸರಲ್ಲಿ 120 ಎಕರೆ ಆಸ್ತಿ ಇದೆ ಎನ್ನುವಂತಹ ವಿಚಾರ ಇದು. ಇನ್ನು ಕೆಪಿಎಸ್ಸಿ ಅಧ್ಯಕ್ಷರ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆಯ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬಂದಿದೆ. ಇದರ ಬೆನ್ನಲ್ಲೇ ಯಾವಾಗ ನಿಮ್ಮ ಜೀ ಕನ್ನಡ ನ್ಯೂಸ್ ಬೆಳಿಗ್ಗೆಯಿಂದಲೂ ಕೂಡ ಒಂದು ಡೀಟೇಲ್ ಆಗಿ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಈ ವರದಿಯ ಬೆನ್ನಲ್ಲೇ ಕೆಪಿಎಸ್ಸಿ ಅಧ್ಯಕ್ಷರು ಅಲರ್ಟ್ ಆಗಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ಗೆ ಕೆಪಿಎಸ್ಸಿ ಅಧ್ಯಕ್ಷರು ಆಸ್ತಿಯ ವಿವರವನ್ನು ಸಲ್ಲಿಕೆ ಮಾಡಿದ್ದಾರೆ. 2019ರಲ್ಲಿ ಕೆಪಿಎಸ್ಸಿ ಸದಸ್ಯರಾಗಿ ನೇಮಕವಾಗಿರ್ತಾರೆ ಶಿವಶಂಕರ್ ಸಾಹುಕಾರ್ ಅವರು. ಹಾಗೆ ಸುದ್ದಿ ಪ್ರಸಾರದ ಬಳಿಕ ನಿಖರ ಆಸ್ತಿ ದಾಖಲೆ ಪತ್ರದೊಂದಿಗೆ ಆಸ್ತಿ ಎಷ್ಟಿದೆ ಏನು ಎತ್ತ ಎಲ್ಲವನ್ನ ಕೂಡ ಅವರು ಡೀಟೇಲ್ ಆಗಿ ಒಂದು ಪತ್ರದ ಮುಖಾಂತರ ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿದ್ದಾರೆ. ಸುದ್ದಿ ಬಿತ್ತರದ ಬಳಿಕ ಆಸ್ತಿ ವಿವರವನ್ನು ಸಲ್ಲಿಸಿದ್ದಾರೆ ಕೆಪಿಎಸ್ಸಿ ಚೇರ್ಮನ್. ಹಾಗಾದರೆ ಶಿವಶಂಕರ್ ಸಾಹುಕಾರ್ ಆಸ್ತಿ ಘೋಷಣೆ ಸತ್ಯಕ್ಕೆ ಹತ್ತಿರವಿದೆಯಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಕೆಪಿಎಸ್ಸಿ ಸದಸ್ಯರಾದ ಬಳಿಕ ಆಸ್ತಿಯನ್ನು ಖರೀದಿಸಿದ್ರ ಶಿವಶಂಕರ್, ಯಾಕಂದರೆ 120 ಎಕರೆ ಆಸ್ತಿ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಅಂದರೆ ಯಾವಾಗ ಇವರು 2019ರಲ್ಲಿ ಕೆಪಿಎಸ್ಸಿ ಸದಸ್ಯರಾಗಿ ನೇಮಕವಾಗ್ತಾರೆ, ಅದಾದ ಬಳಿಕ ಇಷ್ಟೆಲ್ಲ ಆಸ್ತಿಯನ್ನು ಇವರು ಹೇಗೆ ಮಾಡಿದ್ರು ಎನ್ನುವಂಥ ವಿಚಾರ ಮುನ್ನೆಲೆಗೆ ಬಂದಿತ್ತು. ಈ ಒಂದು ಸುದ್ದಿ ಬೆಳಗ್ಗೆಯಿಂದಲೂ ಕೂಡ ನಾವು ಪ್ರಸಾರ ಮಾಡಿದ್ವಿ ನಮ್ಮ ವಾಹಿನಿಯಲ್ಲಿ, ನೀವು ಕೂಡ ನೋಡಿರ್ತೀರ. ಇದಾದ ಬಳಿಕ ಇವರು ಕೆಪಿಎಸ್ಸಿ ಅಧ್ಯಕ್ಷರು ಫುಲ್ ಅಲರ್ಟ್ ಆಗಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ಅವರಿಗೆ ಕೆಪಿಎಸ್ಸಿ ಅಧ್ಯಕ್ಷರು ತಮ್ಮ ಆಸ್ತಿ ವಿವರವನ್ನು ಸಲ್ಲಿಸಿದ್ದಾರೆ. 2019ರಲ್ಲಿ ಕೆಪಿಎಸ್ಸಿ ಸದಸ್ಯರಾಗಿ ನೇಮಕವಾಗಿರ್ತಾರೆ ಶಿವಶಂಕರ್ ಸಾಹುಕಾರ್ ಅವರು. ಹಾಗೆ ಕೇವಲ ಇವ್ರು ಮಾತ್ರ ಅಲ್ಲ, ಅವರ ಪತ್ನಿ ಹೆಸರಲ್ಲೂ ಕೂಡ 120 ಎಕರೆ ಆಸ್ತಿಯನ್ನು ಮಾಡಿದ್ದಾರೆ ಎನ್ನುವಂಥ ವಿಚಾರ ಇದು. ಹೀಗಾಗಿ ಈ ಒಂದು ಸುದ್ದಿ ಯಾವಾಗ ಮುನ್ನೆಲೆಗೆ ಬರುತ್ತೆ, ಹಾಗೆ ಕೆಪಿಎಸ್ಸಿ ಸಿಬ್ಬಂದಿಗಳೇ ಈ ಬಗ್ಗೆ ಗುಸುಗುಸು ಪಿಸು ಮಾತುಗಳನ್ನು ಆಡ್ತಾ ಇದ್ರು. ಯಾವಾಗ ಈ ಸುದ್ದಿ ಆಚೆ ಬರುತ್ತೆ ತಕ್ಷಣವೇ ಇದೀಗ ಅಲರ್ಟ್ ಆಗಿದ್ದಾರೆ. ಹಾಗೆ ಅಧ್ಯಕ್ಷರ ಆಸ್ತಿ ವಿಷಯ ವಿಧಾನಸೌಧದಲ್ಲೂ ಕೂಡ ಭಾರಿ ಸದ್ದನ್ನು ಮಾಡಿತ್ತು. ಹಾಗಾದರೆ ಕೆಪಿಎಸ್ಸಿ ಅಧ್ಯಕ್ಷರ ಬಳಿ 100 ಎಕರೆ ಜಮೀನು ಇದೆಯಾ ಎನ್ನುವಂಥ ಪ್ರಶ್ನೆಗಳು ಮೂಡಿತ್ತು. ಹಾಗೆ ಶಿವಶಂಕರ್ ಎಸ್ ಸಾಹುಕಾರರ ಸ್ಥಿರಾಸ್ತಿಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಮೂಡ್ತಾ ಇತ್ತು. ಸೆಪ್ಟೆಂಬರ್ 3, 2019ರಂದು ಕೆಪಿಎಸ್ಸಿ ಸದಸ್ಯರಾಗಿ ಸಾಹುಕಾರ್ ಅವರು ನೇಮಕಗೊಂಡಿದ್ರು. ಇದು ಜೀ ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಸುದ್ದಿ ಪ್ರಸಾರದ ಬಳಿಕ ರಾಜ್ಯಪಾಲರಿಗೆ ಆಸ್ತಿಯನ್ನ ಘೋಷಣೆ ಮಾಡಿದ್ದಾರೆ ಶಿವಶಂಕರ್ ಸಾಹುಕಾರ್ ಅವರು. ನಿಖರ ಆಸ್ತಿ ದಾಖಲೆ ಪತ್ರದೊಂದಿಗೆ ಆಸ್ತಿ ವಿಷಯದ ಸುದ್ದಿಯನ್ನ ನಾವು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಿದ್ವಿ. ಸುದ್ದಿ ಬಿತ್ತರದ ಬಳಿಕ ಆಸ್ತಿ ವಿವರವನ್ನು ಸಲ್ಲಿಸಿದ್ದಾರೆ ಕೆಪಿಎಸ್ಸಿ ಚೇರ್ಮನ್. ಶಿವಶಂಕರ್ ಸಾಹುಕಾರ್ ಆಸ್ತಿ ಘೋಷಣೆ ಸತ್ಯಕ್ಕೆ ಹತ್ತಿರವಿದೆಯಾ ಎನ್ನುವಂಥ ಪ್ರಶ್ನೆಗಳು ಸದ್ಯ ಮೂಡ್ತಾ ಇದೆ. ಕೆಪಿಎಸ್ಸಿ ಸದಸ್ಯರಾದ ಬಳಿಕ ಆಸ್ತಿಯನ್ನು ಖರೀದಿಸಿದ್ದಾರೆ ಶಿವಶಂಕರ್. ಅದು ಕೂಡ 120 ಎಕರೆ ಆಸ್ತಿ ಇದೆ ಅನ್ನುವಂಥ ಮಾಹಿತಿ. ಸಾಹುಕಾರ್ ಹಾಗೂ ಅವರ ಪತ್ನಿ ಹೆಸರಲ್ಲಿ ಇಷ್ಟೊಂದು ಆಸ್ತಿ ಇದೆ. ಅದು ಕೂಡ 2019ರ ನಂತರದಲ್ಲಿ ಇವರು ಇಷ್ಟೆಲ್ಲ ಆಸ್ತಿಯನ್ನು ಮಾಡಿದ್ದಾರೆ. ಹೇಗೆ ಬಂತು, ಏನು ಎತ್ತ, ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಹಾಗೆ ಈ ಒಂದು ವಿಷಯ ವಿಧಾನಸೌಧದಲ್ಲೂ ಭಾರಿ ಸದ್ದನ್ನು ಮಾಡ್ತಾ ಇತ್ತು. ಸೆಪ್ಟೆಂಬರ್ 3, 2019ರಂದು ಕೆಪಿಎಸ್ಸಿ ಸದಸ್ಯರಾಗಿ ಸಾಹುಕಾರ್ ಅವರು ನೇಮಕಗೊಂಡಿದ್ರು. 100 ಎಕರೆ ಭೂಮಿ ಸಂಪಾದನೆ ಸಾಧ್ಯವಾಗಿದ್ದು ಹೇಗೆ ಅನ್ನೋದು ಸದ್ಯದ ಪ್ರಶ್ನೆ. ಹಾಗೆ ಇಷ್ಟೊಂದು ಆಸ್ತಿ ಮಾಡೋದಕ್ಕೆ ಕೆಪಿಎಸ್ಸಿ ಹುದ್ದೆ ಸಹಕಾರಿ ಆಯ್ತಾ ಅನ್ನೋದು ಎಲ್ಲರ ಪ್ರಶ್ನೆ. ಪತ್ನಿ ವಿಜಯಲಕ್ಷ್ಮಿ ಹೆಸರಲ್ಲೂ 100 ಎಕರೆ ಜಮೀನಿದೆ, ಇದು ಹೇಗೆ ಸಾಧ್ಯ ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ.